ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಚಿಕನ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರೋವಂಥ ರೆಸಿಪಿ ಇದು. ಬೇಗನೆ ಕೂಡ ಆಗುತ್ತೆ, ಜಾಸ್ತಿ ಮಸಾಲೆ ಐಟಮ್ ಇಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ಥರ ಮಾಡ್ಕೋದು ಅಂತ ತೋರಿಸ್ತಾ ಇದ್ದೀನಿ. ಲೆಮನ್ ಚಿಕನ್ ವೈಟ್ ಚಿಕನ್ ರೆಸಿಪಿ ಇದು. ನಾನಿಲ್ಲಿ ಚಕ್ಕೆ ತೊಗೊಂಡಿದ್ದೀನಿ, ಏಲಕ್ಕಿ, ಲವಂಗ, ಜೀರಿಗೆ ತೊಗೊಂಡಿದ್ದೀನಿ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಲಿಂಬೆಹಣ್ಣಿನ ಜ್ಯೂಸ್ ತೊಗೊಂಡಿದ್ದೀನಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ನಾನು 1 kg ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇಲ್ಲಿ 1/4 ಲೀಟ್ರ್ಗಿಂತ ಕಡಿಮೆ ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬೀಟ್ ಮಾಡ್ಕೊಳ್ಳಿ ಮೊಸರನ್ನು. ಇವಾಗ ನೀಟಾಗಿ ಕ್ಲೀನಾಗಿ ತೊಳೆದಿರೋವಂಥ ಚಿಕನಲ್ಲಿ ನಾನು ಅರ್ಧ kg ಮಾತ್ರ ಇದಕ್ಕೆ ಯೂಸ್ ಮಾಡ್ಕೋತಾ ಇದ್ದೀನಿ. ಬೇರೆ ಪಾತ್ರೆಯಲ್ಲಿ ಅರ್ಧ kg ಆಗೋಷ್ಟು ಕ್ಲೀನಾಗಿ ಒಂದು ಹಾಫ್ ಆನ್ ಅವರು ಉಪ್ಪು ಆಮೇಲೆ ಅರಿಶಿನ ಹಾಕಿ ನೆನೆ ಇಟ್ಟು ಆಮೇಲೆ ವಾಶ್ ಮಾಡಿರೋವಂಥ ಚಿಕನ್ ಇದು. ನಮ್ಮ ಮನೇಲಿ ಯಾವಾಗಲೂ ಚಿಕನ್ ತಂದಾಗ ನಾನು ಇದೇ ಥರನೋ ಇದನ್ನು ತೊಳ್ಕೊತೀನಿ. ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಟೇಬಲ್ ಸ್ಪೂನಿಂದ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಆಮೇಲೆ ನಾವು ಬೀಟ್ ಮಾಡಿ ಇಟ್ಕೊಂಡಿರೋವಂಥ ಹುಳಿ ಅಂಶ ಇರಬಾರ್ದು ಮೊಸರಲ್ಲಿ, ಫ್ರೆಶ್ ಆಗಿರೋವಂಥ ಮೊಸರು ತೊಗೊಳ್ಳಿ ಆದಷ್ಟು ಮಟ್ಟಿಗೆ. ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ತುಂಬ ಟೇಸ್ಟಾಗಿ ಆಗುತ್ತೆ ಇದು ಚಿಕನ್. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ತುಂಬ ಹೊತ್ತು ಕೂಡ ಆಗೋಲ್ಲ, ಒಂದು 20 ರಿಂದ 25 ನಿಮಿಷದಲ್ಲಿ ರೆಡಿ ಆಗುತ್ತೆ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೋಬೇಕು. 1 ಅವರ್ ನೀವು ಫ್ರಿಜ್ಜಲ್ಲೇ ಇಡಿ, ಯಾಕಂದರೆ ಇವಾಗ ಬೇಸಿಗೆ ಇದೆ. ಫ್ರಿಜ್ಜಲ್ಲಿಟ್ಟರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಚಿಕನ್ನು. ಇದಕ್ಕೆ ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ 1 ಟೀ ಸ್ಪೂನಷ್ಟು. ಇವಾಗ ಕಟ್ ಮಾಡಿ ಇಟ್ಟಿರುವಂಥ ಉದ್ದುದ್ದಕ್ಕೆ ಸ್ಲೈಸ್ ಮಾಡಿರುವಂಥ ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ನೀಟಾಗಿ ನೀವು ಕೈಯಿಂದಾದರೂ ಮಿಕ್ಸ್ ಮಾಡಿ, ಇಲ್ಲಾಂದರೆ ಈ ಥರ ಸೌಟು ತೊಗೊಂಡು ಚಮಚದಿಂದಾದರೂ ಮಿಕ್ಸ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮೊಸರು, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇವಾಗ ನಾನು 1 ಲಿಂಬೆಹಣ್ಣಿನ ಜ್ಯೂಸನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ನೀಟಾಗಿ ಹೊಂದ್ಕೊಳ್ಳಿದೆ ಇದಕ್ಕೆ. ಇದನ್ನು ನಾನು ಕ್ಲೋಸ್ ಮಾಡಿ 1 ಅವರ್ಗೆ ನಾನು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಇಲ್ಲಿ ಬೇರೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಚಕ್ಕೆ ಮತ್ತು ಲವಂಗ, ಏಲಕ್ಕಿ, ಪಲಾವ್ ಎಲೆ, ಜೀರಿಗೆ ಇಷ್ಟೇ ಇದಕ್ಕೆ ನಾನು ಯೂಸ್ ಮಾಡುವಂಥ ಮಸಾಲೆ. ಯಾವುದೇ ರುಬ್ಬಿ ಹಾಕಿಲ್ಲ. ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ನೀವು ಮನೇಲಿ ಒಂದು ಸರ್ತಿ ಮಾಡಿ ನೋಡಿದರೆ ಮಕ್ಕಳು ರೆಸ್ಟೋರೆಂಟ್ ಹೋಗೋದೇ ಬೇಡ ಅಂತಾರೆ. ಅಷ್ಟು ರುಚಿಕರವಾಗಿರುವಂಥ ವೈಟ್ ಚಿಕನ್ ಲೆಮನ್ ರೆಸಿಪಿ ಇದು. ನೋಡಿ, ಉದ್ದುದ್ದ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಎಲ್ಲ ಮಸಾಲೆ ಹಾಕ್ಕೊಂಡು ಚಕ್ಕೆ, ಲವಂಗ, ಪಲಾವ್ ಎಲೆ, ಕಸ್ತೂರಿ ಮೇಥಿ, ಜೀರಿಗೆ ಹಾಕೊಂಡಿದ್ಮೇಲೆ ಇದಕ್ಕೆ ನಾನು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಹುರ್ಕೋತಾ ಇದ್ದೀನಿ. ಆವಾಗಲೇ ನಿಮ್ಗೆ ಹೇಳಿಲ್ಲ, ನಾನು 1 ಟೊಮೊಟೊನೂ ಕೂಡ ಯೂಸ್ ಮಾಡಿದ್ದೀನಿ. ಟೊಮೊಟೊ ನಿಮಗೆ ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಟೊಮೊಟೊ ಹಾಕೋದ್ರಿಂದನೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನೀಟಾಗಿ ಸ್ವಲ್ಪ ಲೈಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ಇವಾಗ ಇದಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ನಾನು ಆಗಲೇ ಹಾಕಿದ್ದೀನಿ 1 ಟೇಬಲ್ ಸ್ಪೂನಷ್ಟು ಮ್ಯಾರಿನೇಟ್ ಮಾಡೋ ಟೈಮಲ್ಲಿ. ಮತ್ತು ಇದಕ್ಕೆ ಜಾಸ್ತಿ ಹಾಕೋದು ಬೇಡ. ಇವಾಗ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ, ಎಕ್ಸ್ಟ್ರಾ ಹಸಿಮೆಣ್ಸಿನ್ಕಾಯಿ 1-2 ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಇಲ್ಲಿ ನೋಡಿ, 1 ಅವರ್ ಆಗಿದೆ ಕರೆಕ್ಟಾಗಿ. ಇವಾಗ ನಾನು ಬರೀ ಇದರೊಳಗೆ ಹಾಕಿರುವಂಥ ಚಿಕನ್ ಪೀಸಸ್ನ ತೆಗೆದು ಫ್ರೈಡ್ ಮಾಡಿರೋವಂಥ ಮಸಾಲೆಯಲ್ಲಿ ಹಾಕ್ಕೋತಾ ಇದ್ದೀನಿ. ಇದು 2 ಕಡೆಯಿಂದ ನೀಟಾಗಿ ರೋಸ್ಟ್ ಆಗಿರಬೇಕು ಚಿಕನ್ನು. ಅದರ ನೀರಿನ ಅಂಶ ಎಲ್ಲ ಹೋಗಿ ಲೈಟಾಗಿ ನಿಮಗೆ ಬ್ರೌನ್ ಕಾಣಿಸ್ಬೇಕು ಚಿಕನ್ನು. ಫ್ರೈಡ್ ಆಗಿರೋದು ಕಾಣಿಸುತ್ತೆ ನಿಮಗೆ ನೀಟಾಗಿ. 2 ಕಡೆಯಿಂದ ಫ್ರೈ ಮಾಡಿ
ಆ ಮೊಸರು ಏನಿದೆಯಲ್ಲ ಮ್ಯಾರಿನೇಟ್ ಮಾಡಿದ್ದು ಅದೇನು ಬಿಸಾಕಕ್ಕೆ ಹೋಗಬೇಡಿ, ಸೈಡಲ್ಲೇ ಎತ್ತಿಟ್ಕೊಳ್ಳಿ, ಮುಂದೆ ನಮ್ಗೆ ಬೇಕಾಗಿರುತ್ತೆ. ನಿಧಾನಕ್ಕೆ ಇದು ಸೌಟಿಂದ ತಿರುಗಿಸ್ಕೋಬೇಕು. ನಾರ್ಮಲ್ ನಾವು ಚಿಕನ್ನ ಹೆಂಗೆ ತಿರುಗಿಸ್ತೀವೋ ಹಂಗೆ ತಿರ್ಗ್ಸೋಕೆ ಹೋಗ್ಬೇಡಿ. ನೋಡಿ ನಾನು ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಇಷ್ಟನ್ನು ಓಪನ್ನೇ ಲಿಡ್ ಹಾಕಬೇಡಿ, ಓಪನ್ ಇಟ್ಬಿಟ್ಟೇ ನೀವು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಈ ಥರ ಫ್ರೈ ಆಗಬೇಕು. ಎರಡೂ ಸೈಡಿಂದ ಕೂಡ ನೀಟಾಗಿ ಫ್ರೈ ಆಗಬೇಕು. ಆ ಮಸಾಲೆ ಎಲ್ಲ ನೀಟಾಗಿ ನೋಡಿ ಈ ಥರ ಕಾಣಿಸ್ಬೇಕು ನಮಗೆ. ಒಂದು ಸೈಡ್ ಆಗಿದೆ, ಇವಾಗ ಇನ್ನೊಂದು ಸೈಡು ಕೂಡ ನಾನು ಫ್ರೈ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಿ ಎಷ್ಟು ನೀಟಾಗಿ ಫ್ರೈ ಆಗಿರೋದು ಕಾಣಿಸ್ತಾ ಇದೆ ನೋಡಿ. ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ. ಇವಾಗ ನಾನು ಒಂದು ಸ್ಲರಿ ಮಾಡ್ಕೋತಾ ಇದ್ದೀನಿ. 2 ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ, ಸೈಡಲ್ಲೇ ಎತ್ತಿಟ್ಕೊಳ್ಳೋಣ. ಇವಾಗೆ ಹಾಕೋದು ಬೇಡ ನಾವು. ನೋಡಿ ಚೆನ್ನಾಗಿ ಹೀರ್ಕೊಂಡಿದೆ. ಇದಕ್ಕೆ ಜಾಸ್ತಿ ನೀರು ಕೂಡ ನಿಮಗೆ ಯೂಸ್ ಆಗಲ್ಲ. ಇವಾಗ ನೀಟಾಗಿ ನೋಡಿ ಎಣ್ಣೆ ಬಿಡ್ತಾಯಿದೆ. ಇವಾಗ ನಾನು ಧನಿಯಾ ಪೌಡ್ರ್ ಹಾಕೋತಾ ಇದ್ದೀನಿ. ಇಲ್ಲಿ ಪೆಪ್ಪರ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಆವಾಗೇ ಹಾಕಿದ್ದೆ, ಇದಕ್ಕೂ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಇವಾಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವಾಗ ಸ್ಟವ್ ಸ್ಲಿಮ್ಮಲ್ಲೇ ಇಟ್ಟಿದ್ದೀನಿ. ಆಗಲೇ ಉಳಿದಿತ್ತಲ್ವ ಮೊಸರುದು ಮಸಾಲೆ, ಅದೆಲ್ಲ ಇವಾಗ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಆ ಮೊಸರೆಲ್ಲ ಅಂಟ್ಕೊಂಡಿದೆಯಲ್ವ, ಒಂದು ಸ್ವಲ್ಪ ನೀರು ತೊಗೊಂಡು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ನೋಡಿ ಒಂದು ಸ್ವಲ್ಪನೇ ಇದೆ. ಟೀ ಲೋಟದಿಂದ ಒಂದು ಅರ್ಧ ಲೋಟದಷ್ಟು ನೀರಿದೆ ಅದು. ಆ ಮಸಾಲೆ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ನಾನು ಹಾಕ್ಕೊಂಡಿದ್ದೀನಿ. ಇಷ್ಟರಲ್ಲೇ ಚಿಕನ್ ಚೆನ್ನಾಗಿ ಸ್ಮೂತಾಗಿ ಸಾಫ್ಟಾಗಿ ಬೇಯುತ್ತೆ. ಇವಾಗ ನಾನು ಮೇಲೆ ಟೊಮ್ಯಾಟೊ, ಕಟ್ ಮಾಡಿರೋಂಥ ಕೊತ್ತಂಬರಿ, ಕಟ್ ಮಾಡಿ ಇಟ್ಟಿರುವಂಥ ಪುದೀನಾನ ಹಾಕೋತಾ ಇದ್ದೀನಿ. ಇವಾಗ ನಾವು ಹೈ ಫ್ಲೇಮಲ್ಲಿಟ್ಟು ಒಂದು 10 ಮಿನಿಟ್ಸು ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ನೀಟಾಗಿ ಬೆಂದಿದೆ. ಒಂಚೂರು ನೀರಿಲ್ಲ, ಅದರಲ್ಲಿ ಹಾಕಿರುವಂಥ ಮಸಾಲೆ ಕರೆಕ್ಟಾಗಿ ಹೊಂದ್ಕೊಂಡಿದೆ. ಆಮೇಲೆ ಎಣ್ಣೆ ಕೂಡ ಅಷ್ಟೇ ಚೆನ್ನಾಗಿ ಬೆಂದಿದೆ. ಇವಾಗ ನಾವು ಮಾಡಿಟ್ಟಿರುವಂಥ ಕಾರ್ನ್ಫ್ಲೋರ್ ಸ್ಲರಿನ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬಾ ಚೆನ್ನಾಗಿ ಬಂದಿದೆ ಮನೆಯಲ್ಲಿ ಮಾಡಿದಾಗ. ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ಆಗೋಯಿತು. ಇವಾಗ ಇದು ರೆಡಿಯಾಗಿದೆ ನೋಡಿ, ಕುದೀತಾ ಇದೆ ನೋಡಿ. ಮೇಲ್ಗಡೆ ನಾನು ಕಟ್ ಮಾಡಿ ಇಟ್ಟಿರುವಂಥ ಲೆಮನ್ನ ಹಾಗೆ ಹಾಕೋತಾ ಇದ್ದೀನಿ. ಇವಾಗ ಒಂದು ಬೌಲಲ್ಲಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ, ಹೆಲ್ದಿ ಆಗಿರುವಂಥ, ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲಿ ನಾನು ಲೆಮನ್ ವೈಟ್ ಚಿಕನ್ ರೆಸಿಪಿನ ಮಾಡಿದ್ದೀನಿ. ಟೇಸ್ಟಿಯಾಗಿರುವಂಥ ಚಿಕನ್ ರೆಸಿಪಿ ನಿಮ್ಮ ಮನೇಲೂ ಕೂಡ ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ ನಿಮ್ಮ ಮನೇಲೂ ಮಾಡಿದಾಗ ಹೇಗೆ ಬಂತು ಅಂತ.